Hi friends, welcome back to Village Girl Ashwin Vlogs. Friends, ಹಾಲ್ ಪೌಡ್ರಲ್ಲಿ ಟೀ ಯಾವ ಥರ ಮಾಡೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಸ್ವಲ್ಪ ಜನರಿಗೆ ಬರೋದಿಲ್ಲ, ಹಾಲ್ ಪೌಡರ್ ಇದ್ರೂ ಕೂಡ ಅವ್ರ ಮನೆಯಲ್ಲಿ ಮಾಡಕ್ಕೆ ಬರೋದಿಲ್ಲ. ಅದಕ್ಕೆ ಅಂಥವ್ರಿಗೆ ಈ ವಿಡಿಯೋ ಆದರೆ ಯೂಸ್ಫುಲ್ ಆಗುತ್ತೆ. ಯಾವ ಥರ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಫಸ್ಟು ನೀರಾದರೆ ಇಟ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್. ಎಷ್ಟು ಗ್ಲಾಸ್ ಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ನೋಡಿ ನೀವು ಅಷ್ಟು ನೀರು ಹಾಕ್ಕೊಬೇಕು ಟೀಗಾದರೆ. ಮತ್ತು ಹಾಲು ಪೌಡ್ರ್ ಅದು ನೀರು ಬೇಕ್ ಮುಂಚೆನೇ ಹಾಕ್ಬಿಡ್ಬೇಕು. ಆವಾಗ ಹಾಲು ಪೌಡ್ರ್ ಏನೂ ಆಗಲ್ಲ. ಸ್ವಲ್ಪ ಜನರು ಹಾಲು ಪೌಡ್ರ್ ಅಲ್ಲಿ ಟೀ ಮಾಡೋಕ್ಕೆ ಬರ್ತೀರ ಇಟ್ಟೋಗ್ತಾರೆ. ಸ್ವಲ್ಪ ಜನರು ಒಡೆದೋಗುತ್ತೆ ಇಕ್ಕಿದ್ರೆ ಅಂತ ಹೇಳ್ತಾರೆ. ನೋಡಿ ಫ್ರೆಂಡ್ಸ್, ಆರಾಮಾಗಿ ಇಟ್ಕೊಬೋದು ನಾವೇ. ಫ್ರೆಂಡ್ಸ್, ಹಾಲು ಪೌಡ್ರ್ ಈ ಥರ ಹಾಕಿ ಹಾಗೆ ನಾವು ಈ ಥರ ಕಲಿಸ್ಕೊಂಡ್ಬಿಡ್ಬೇಕು. ಎಲ್ಲ ಒಂದೇ ಸತಿ ಹಾಕ್ಕೊಂಬಾರ್ದು, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಹಾಲು ಚೆನ್ನಾಗಿರುತ್ತೆ ನೋಡಿ. ಇಲ್ಲಾಂದರೆ ಉಂಡೆಗಳ ಥರ ಅಲ್ಲಲ್ಲೇ ಇದ್ದೋಗುತ್ತೆ. ಚೆನ್ನಾಗಿ ಫಸ್ಟಲ್ಲೇ ನೀಟಾಗಿ ಕಲಿಸ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್. ಆವಾಗ ಹಾಲು ಥರನೇ ಇರುತ್ತೆ ನೋಡಿ ಫ್ರೆಂಡ್ಸ್. ತುಂಬ ಈಸಿಯಾಗಿ ಮಾಡ್ಕೊಬೋದು ಹಾಲು ಪೌಡ್ರಲ್ಲಿ. ನೋಡಿ ನಮ್ಗೆ ಗೊತ್ತಾಗುತ್ತೆ ಈ ಥರ ನೋಡೋವಾಗ ಅದು ನೀರಾಗಿದೆಯಾ ಸರೋಗುತ್ತಾ ಅನ್ನೋ ಥರ ಗೊತ್ತಾಗುತ್ತೆ. ನೀರಾಗಿ ಕಾಣಿಸಿದ್ರೆ ಸ್ವಲ್ಪ ಹಾಲು ಪೌಡ್ರ್ ಹಾಕ್ಕೊಬೋದು. ಸರೋಗುತ್ತಾ ಅಂದರೆ ನೀರು ಚೆನ್ನಾಗಿ ಕಲಿಸ್ಬಿಟ್ಟು ಮತ್ತು ಇದು ಚೆನ್ನಾಗಿ ಕುದಿದ್ಮೇಲೆ ಟೀ ಸೊಪ್ಪು ಸಕ್ಕರೆ ಹಾಕ್ಬೋದು ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ಎಷ್ಟು ಹಾಲು ಪೌಡ್ರ್ ಇದ್ರೂ ಸಾಕಾಗಲ್ಲ. ಯಾಕಂದರೆ ನಮ್ಮ ಮನೆಯಲ್ಲಿ ಟೀ ಮಾಡೋದಕ್ಕೆ ಲೆಕ್ಕನೇ ಇರಲ್ಲ ಫ್ರೆಂಡ್ಸ್. ಯಾವಾಗ ಅಂದರೆ ಆವಾಗ ಮಾಡ್ತಾನೆ ಇರ್ತೀವಿ. ಅದಕ್ಕೆ ನಮ್ಮ ಮನೆಯಲ್ಲಿ ಹಾಲು ಪೌಡ್ರ್ ಬೇಗ ಖಾಲಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಹಾಲು ಪೌಡ್ರಲ್ಲಿ ಮಾಡಿರೋ ಥರ ಕಾಣಿಸಲ್ಲ, ಹಾಲೇ ಅನ್ಕೊತಾರೆ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಟೀ ಅಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್. ಕೆಲವೊಬ್ರಿಗೆ ಆಗೋದಿಲ್ಲ ಹಾಲು ಪೌಡ್ರು. ಇದು ಹೀಟ್ ಇರುತ್ತೆ, ಸ್ವಲ್ಪ ಜನರಿಗೆ ಬಾಡಿ ಕೂಡ ಹೀಟ್ ಇರುತ್ತೆ ಅಲ್ವಾ. ಇನ್ಫೆಕ್ಷನ್ ಆಗೋ ಥರ ಆಗಿಬಿಡೋದು, ಒಂಥರ ಹೊಟ್ಟೆ ಸ್ವಲ್ಪ ಜನರಿಗೆ ಸ್ಟೊಮಕ್ ಪೈನ್ ಕೂಡ ಬರುತ್ತೆ. ಆ ಥರ ಆಗೋಗುತ್ತೆ. ನಮಗೂ ಆ ಥರನೇ ಫ್ರೆಂಡ್ಸ್. ಅಪ್ಪ ಕೂಡ ಅಷ್ಟೇ, ಮೈಯೆಲ್ಲ ಗುಳ್ಳೆಗಳು ಬಂದ್ಬಿಟ್ಟಿದ್ದು. ಮತ್ತು ಅಡ್ಜಸ್ಟ್ ಆಗುತ್ತೆ ಫ್ರೆಂಡ್ಸ್. ಸ್ವಲ್ಪ ದಿವಸ ಹಂಗೆ ಆಗೋದು. ಮತ್ತು ನಾವು ಅದನ್ನು ಬಿಡಬಾರ್ದು. ಆ ಥರನೇ ಸ್ವಲ್ಪ ರೂಢಿ ಮಾಡಿಕೊಂಡ್ರೆ ಆಗುತ್ತೆ ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ಕೂಡ ಹಂಗೆ ಇದ್ದಿದ್ದು. ನಮಗೂ ಅಡ್ಜಸ್ಟ್ ಆಗ್ತಾ ಇದ್ದಿಲ್ಲ. ಇವಾಗ ಎಲ್ಲರೂ ಕುಡಿತೀವಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ. ನೋಡಿ ಇವಾಗಲೇ ಟೀ ಸೊಪ್ಪಾದರೆ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದಕ್ಕೆ ಶುಂಠಿ ಕೂಡ ಹಾಕ್ಕೊಬೋದು, ಏನು ತೊಂದರೆ ಇಲ್ಲ, ಏನು ಆಗೋದಿಲ್ಲ. ನಮ್ಮ ಮನೆಯಲ್ಲಿ ಸಕ್ಕರೆ ಜಾಸ್ತಿ ಆಗ್ಬೋದು ಫ್ರೆಂಡ್ಸ್. ಏನಮ್ಮ ಇಷ್ಟೊಂದು ಸಕ್ಕರೆ ಹಾಕಿದ್ಯಾ ಅಂತ ಹೇಳ್ತಾರೆ. ಅದಕ್ಕೆ ಸಕ್ಕರೆ ಕಮ್ಮಿ ಹಾಕ್ತೀವಿ. ಯಾರಾದರೂ ಬಂದ್ರೇನು ಅಷ್ಟೇ ಫ್ರೆಂಡ್ಸ್, ಸಕ್ಕರೆ ಕಮ್ಮಿ ಹಾಕಿ ಕೊಡೋದು. ಸ್ವಲ್ಪ ಜನರಿಗೆ ಸಕ್ಕರೆ ಜಾಸ್ತಿ ಇರಬೇಕು. ನನ್ನ ತಮ್ಮ ಆದರೆ ಒಂದೊಂದು ಸ್ಪೂನ್ ಹಾಕ್ಕೊಂತಾನೆ ಫ್ರೆಂಡ್ಸ್. ಟೀಯಲ್ಲಿ ಹಾಕಿದ್ರು ಗ್ಲಾಸಲ್ಲಿ ಮತ್ತೆ ಹಾಕ್ಕೊಂತಾರೆ. ಹಂಗೆ ಸಕ್ಕರೆ ಜಾಸ್ತಿ ಇರಬೇಕು ಫ್ರೆಂಡ್ಸ್. ಸಕ್ಕರೆ ನನಗೂ ಗೊತ್ತಿರೋ ಹಂಗೆ ಸಕ್ಕರೆ ಕಮ್ಮಿ ಹಾಕೊಂಡು ಕುಡಿಯೋದೇ ಒಳ್ಳೆಯದು. ಬೆಲ್ಲ ಇದ್ರೆ ಒಳ್ಳೆಯದು ಅಂತ ಹೇಳ್ತಿರ್ತಾರೆ. ಅಪ್ಪ ಕೂಡ ಅಷ್ಟೇ, ಟೀ ಏನಾದರೂ ಮಾಡೋವಾಗ ಬೆಲ್ಲ ಹಾಕ್ಬಿಟ್ಟು ಮಾಡಮ್ಮ ಅಂತ ಹೇಳ್ತಾರೆ. ನಾನು 4-5 ಸತಿ ಟ್ರೈ ಮಾಡಿದ್ದೀನಿ. ಹಾಲು ಹೊರದೋಗಿತ್ತು ಫ್ರೆಂಡ್ಸ್. ಆವಾಗಿಂದ ನಾನು ಸಕ್ಕರೆ ಹಾಕಿ ಟೀ ಮಾಡ್ತೀನಿ. ಫ್ರೆಂಡ್ಸ್, ಸೂಪರ್ ಆಗಿದೆ ನೋಡಿ ಫ್ರೆಂಡ್ಸ್. ಗೊತ್ತಾಗೋದೇ ಇಲ್ಲ ಹಾಲು ಪೌಡರ್ ಇಕ್ಕಿದ್ದೀವ ಏನು ಅಂತ.
ಸಖತ್ತಾಗಿದೆ ಫ್ರೆಂಡ್ಸ್. ಈ ಬಿಸಿಲಲ್ಲಿ ಟೀ ಕುಡಿಯೋದು ಹೆಂಗಪ್ಪ ಅನಿಸುತ್ತೆ. ಇಂಥ ಬಿಸಿಲಲ್ಲಿ ಜ್ಯೂಸ್ ಕುಡಿದ್ರೆ ಸಖತ್ತಿರುತ್ತೆ ಅಲ್ವಾ ಫ್ರೆಂಡ್ಸ್. ಬಟ್ ಜಾಸ್ತಿ ಕುಡಿಬಾರ್ದು, ಕಿಡ್ನಿಗಳೆಲ್ಲ ಡ್ಯಾಮೇಜ್.